ಕಳೆದ ಜನವರಿ 21ರಂದು ಧಾರವಾಡ ಲೈನ್ ಬಜಾರ್ ಶ್ರೀ ಶೀತಲನಾಥ ಜೈನ ಮಂದಿರದಲ್ಲಿ ಏನಿದೆ ಕಳ್ಳತನ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಧಾರವಾಡ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಓರ್ವ ಹಂತಕ ಜಿಲ್ಲಾ ಕಳ್ಳರನ್ನ ಆ ಥರದ ಒಂದು ಕಳ್ಳರನ್ನ ಹಿಡಿದುಕೊಂಡಿದ್ದಾರೆ. ಈಗ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಯಾಕಂದ್ರೆ ನೋಡಿ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದ ನಿವಾಸಿಯಾಗಿರುವಂತಹ 31 ವರ್ಷದ ಮಲ್ಲಪ್ಪ ತಂದೆ ಬಸಪ್ಪ ಅಕಮಡ್ಡಿ ಏನಿದ್ದಾರೆ ಅದನ್ನು ಬಂಧಿಸಿದ್ದಾರೆ. ಅಂತರ್ ಜಿಲ್ಲಾ ಕಳ್ಳನಂತ ಇದನ್ನು ಹೇಳಲಾಗ್ತಾ ಇದೆ. ಅಂದರೆ ಬೇರೆ ಜಿಲ್ಲೆಯವರು. ಕಳೆದ ಜನವರಿ 20ರಂದು ಬೆಳಗಿನ ಜಾವ ಧಾರವಾಡದ ಲೈನ್ ಬಜಾರ್ ಬಳಿಯ ಶ್ರೀ ಶಿಥಿಲನಾಥ ಜೈನ ಮಂದಿರದಲ್ಲಿ ಕಳ್ಳತನ ನಡೆದಿರುತ್ತೆ. ಈ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡು ಶಹರ ಪೊಲೀಸ್ ಠಾಣೆಯ ಪೊಲೀಸರು ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅಲ್ಲಿನ ಇನ್ಸ್ಪೆಕ್ಟರ್ ಆದಂತಹ ಗುರುನಾಥ ಚೌಹಾಣ್ ಮತ್ತು PSI ಆಗಿರುವಂತಹ ವಿನೋದ್ ಡಿ ನೇತೃತ್ವದಲ್ಲಿ ತಂಡವನ್ನು ರಚಿಸಿರ್ತಾರೆ. ಕಾರ್ಯಾಚರಣೆ ಕೂಡ ಮಾಡ್ತಾ ಇರ್ತಾರೆ. ಅಂತರ್ ಜಿಲ್ಲಾ ಕಳ್ಳನನ್ನು ಬಲೆಗೆ ಕೆಡುವಲ್ಲಿ ಈಗ ಇವರು ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಈಗಾಗಲೇ 1565 ಗ್ರಾಂ ಬೆಳ್ಳಿ ಹಾಗೂ 30,274 ರೂಪಾಯಿ ನಗದು ಅನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಅಂದಾಜು ಮೊತ್ತ ನೋಡಿ 3,40,474 ರೂಪಾಯಿ ಅಂತ ಹೇಳಲಾಗ್ತದೆ. ಇಷ್ಟನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆರೋಪಿಯನ್ನು ಧಾರವಾಡದ ಕಿಟಾರೆ ರೋಡ್ ಮಹಾವೀರ ಪ್ಲಾಜಾ ಏನಿದೆ ಅದರ ಬಳಿ ಆರೋಪಿಯನ್ನು ದಸ್ತಗಿರಿ ಅಥವಾ ಬಂಧಿಸಿದ್ದಾರೆ. ಅಲ್ಲಿ ಬಂಧಿತ ಆರೋಪಿ ಕಳ್ಳತನ ನಡೆಸಿದಂತಹ ಪ್ರದೇಶಗಳಲ್ಲಿ ವಾಚ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನಂತೆ. ಈ ವಿಚಾರ ತಿಳಿದು ಬಂದಿದೆ. ಈಗ ಮಂದಿರಗಳಲ್ಲಿ ನಕಲಿ ಅಥವಾ ಕೀಲಿ ಹಾಕಿರ್ತಾರೆ, ಅದು ನಕಲಿ ಕೀಲಿಯನ್ನು ಬಳಸ್ಕೊಂಡು ಹೋಗಿ ಅವರೆಲ್ಲ ಆದಮೇಲೆ ಆ ಬಾಗಿಲ ಕೀಲಿಯನ್ನು ಮುರಿಯೋದು ಅಥವಾ ಮೀಟಿ ಒಳಗೆ ಹೋಗಿ ಪ್ರವೇಶಿಸಿ ಅಲ್ಲಿದ್ದಂತಹ ಕಾಣಿಕೆ ಉಂಡಿಯಲ್ಲಿ ಏನಿರುತ್ತೆ ದುಡ್ಡನ್ನು ತಗೊಂಡಿರ್ತಾನೆ. ಮತ್ತು ಅದರೊಳಗಿದ್ದಂತಹ ಬೆಳ್ಳಿಯ ಆಭರಣವನ್ನು, ನಗದು ದುಡ್ಡನ್ನು ಎಲ್ಲವನ್ನೂ ಕೂಡ ದೋಚಿಕೊಂಡು ಈ ಆರೋಪಿ ಪರಾರಿಯಾಗಿರ್ತಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನು ಬಂಧಿಸಿದ್ದು ಇದರ ಬಗ್ಗೆ ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಧಾರವಾಡದ ಶಹರ ಪೊಲೀಸ್ ಠಾಣೆಯ ಒಂದು ಪೊಲೀಸರು. ಸರ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.